ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಬಿಗ್ ಜೆ ಟಿವಿ ಎಲ್ಲ ವೀಕ್ಷಕರನ್ನು ಯೇಸುವಿನ ನಾಮದಲ್ಲಿ ನಾವು ಆಹ್ವಾನಿಸುತ್ತೇವೆ. ಕರ್ತನ ಸಮ್ಮುಖದಲ್ಲಿ ಸ್ವಲ್ಪ ಸಮಯ ದೇವರನ್ನು ಆರಾಧಿಸಿ ಆತನನ್ನು ಸ್ತುತಿಸಿ ನಾವು ಕೊಂಡಾಡೋಣ. ನಮ್ಮ ದೇವರು ನಮಗೆ ಸಹಾಯಕನಾದ ದೇವರು. ಆತನು ನಮ್ಮ ಜೀವಿತಕ್ಕೆ ಅಡ್ಡಲಾಗಿ ಬರುವಂಥ ಎಲ್ಲ ತಡೆಗಳನ್ನು ಆತನು ಒಡೆಯುವಂಥ ದೇವರು. ಆತನು ಬಾಳ್ ಪೆರಾಜಿಮ್ ಆಗಿದ್ದಾನೆ. ದಾವೀದನಿಗೆ ವಿರುದ್ಧವಾಗಿ ಬಂದಂಥ ಫಿಲಿಸ್ಟಿಯನ್ನ ನೋಡಿ ದೇವರು ಹೇಳ್ತಾರೆ, ನೀನು ಹೋಗು, ಅವ್ರನ್ನ ನಿನ್ನ ಕೈಗೆ ನಾನು ಒಪ್ಪಿಸ್ತೇನೆ ಎಂಬುದಾಗಿ. ಕಟ್ಟೆಯೊಡೆದ ಪ್ರವಾಹದಂತೆ ಶತ್ರುಗಳ ಮೇಲೆ ಬಿದ್ದು ಅವರನ್ನು ನನ್ನ ಕಣ್ಣು ಮುಂದೆಯೇ ನಾಶ ಮಾಡಿದ್ದಾನೆಂದು ಹೇಳಿ ದಾವೀದನ ಹೇಳ್ತಾನೆ, ಆ ಸ್ಥಳಕ್ಕೆ ಬಾಳ್ ಪೆರಾಜಿಮ್ ಎಂಬುದಾಗಿ ಹೆಸರಿಡುತ್ತಾನೆ. ಈ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿರುವಂಥ ಅನೇಕ ಹೋರಾಟಗಳು, ಅನೇಕ ತಡೆಗಳಿಗೆ ವಿರುದ್ಧವಾಗಿ ಕರ್ತನು ನಿಲ್ಲಬೇಕೆಂದರೆ ಕರ್ತನನ್ನು ಕೂಗಿ ಹಾಡಿ ಸ್ತುತಿಸಿ ಕೊಂಡಾಡುವವರು ನಾವಾಗಬೇಕು. ಆತನು ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆಯನ್ನು ಹೇಳುವಂಥವರಾಗಿರಬೇಕು. ನನ್ನ ತಲೆಯನ್ನು ಎತ್ತುವ ದೇವ ನನ್ನೊಂದಿಗಿರಲು ಭಯವೇ ಇಲ್ಲ ಎಂಬುದಾಗಿ ಕರ್ತನನ್ನು ಸ್ತುತಿಸಿ ನಾವು ಹಾಡೋಣವ. ಚರಣ ಹೇಳ್ತದೆ, ಅವಮಾನಪಟ್ಟ ಸ್ಥಳಗಳಲ್ಲೆಲ್ಲ ನಮ್ಮ ತಲೆಯನ್ನು ಮೇಲೆತ್ತಿ ನಿಲ್ಲಿಸುವಂತಹ ದೇವರು ದಾವೀದನ ಜೀವಿತದಲ್ಲಿ ಕಾರ್ಯ ಮಾಡಿ ಅವಮಾನ ಪಡುವುದಕ್ಕೆ ಆಸ್ಪದ ಕೊಡದೆ ಅವನ ತಲೆಯನ್ನು ಎತ್ತಿದ ಹಾಗೆ ಕರ್ತನು ಈ ದಿನ ಕೂಡ ನಮ್ಮ ಜೀವಿತದಲ್ಲಿ ನಮ್ಮ ತಲೆಯನ್ನು ಎತ್ತುವ ಹಾಗೆ ಮಾಡುವಾತನಾಗಿದ್ದಾನೆ.
ಅವಮಾನ ಪಟ್ಟ ಸ್ಥಳಗಳಲ್ಲೆಲ್ಲ ನನ್ನ ತಲೆ ಮೇಲೆತ್ತಿ ನಿಲ್ಲಿಸಿದೆ. ಅವಮಾನ ಪಟ್ಟ ಸ್ಥಳಗಳಲ್ಲೆಲ್ಲ ನನ್ನ ತಲೆ ಮೇಲೆತ್ತಿ ನಿಲ್ಲಿಸಿದೆ. ನಿತ್ಯ ಮಹಿಮೆಯ ನನಗೆ ನೀಡಿ, ನಿತ್ಯ ಮಹಿಮೆಯ ನನಗೆ ನೀಡಿ. ತಲೆ ತಲೆಮಾರಿಗೂ ಸ್ತುತಿಯ ತಂದೆ, ತಲೆ ತಲೆಮಾರಿಗೂ ಸ್ತುತಿ. ಅವಮಾನ ಪಟ್ಟ ಸ್ಥಳಗಳಲ್ಲೆಲ್ಲ ನನ್ನ ತಲೆ ಮೇಲೆತ್ತಿ ನಿಲ್ಲಿಸಿದೆ. ಅವಮಾನ ಪಟ್ಟ ಸ್ಥಳಗಳಲ್ಲೆಲ್ಲ ನನ್ನ ತಲೆ ಮೇಲೆತ್ತಿ ನಿಲ್ಲಿಸಿದೆ. ನಿತ್ಯ ಮಹಿಮೆಯ ನನಗೆ ನೀಡಿ, ನಿತ್ಯ ಮಹಿಮೆಯ ನನಗೆ ನೀಡಿ. ತಲೆ ತಲೆಮಾರಿಗೂ ಸ್ತುತಿಯ ತಂದೆ, ತಲೆ ತಲೆಮಾರಿಗೂ ಸ್ತುತಿಯ ತಂದೆ. ಎಲ್ ಪೆರಾಸಿಮ್, ಎಲ್ ಪೆರಾಸಿಮ್, ತಡೆಯ ಮುರಿವವನೇ. ಎಲ್ ಪೆರಾಸಿಮ್, ಎಲ್ ಪೆರಾಸಿಮ್, ತಡೆಯ ಮುರಿವವನೇ. ಲಜ್ಜೆಯ ಕಂಡ ದಿನಗಳಿಗೆಲ್ಲ ಸನ್ಮಾನ ತರುವವನೇ. ಲಜ್ಜೆಯ ಕಂಡ ದಿನಗಳಿಗೆಲ್ಲ ಸನ್ಮಾನ ತರುವವನೇ. ಎಲ್ ಪೆರಾಸಿಮ್ ಎಂಬುದಾಗಿ, ಎಲ್ ಪೆರಾಸಿಮ್, ಎಲ್ ಪೆರಾಸಿಮ್, ತಡೆಯ ಮುರಿವವನೇ. ಎಲ್ ಪೆರಾಸಿಮ್, ಎಲ್ ಪೆರಾಸಿಮ್, ತಡೆಯ ಮುರಿವವನೇ. ಲಜ್ಜೆಯ ಕಂಡ ದಿನಗಳಿಗೆಲ್ಲ ಸನ್ಮಾನ ತರುವವನೇ. ಲಜ್ಜೆಯ ಕಂಡ ದಿನಗಳಿಗೆಲ್ಲ ಸನ್ಮಾನ ತರುವವನೇ. ಶ್ರೇಷ್ಠವಾದ ಸ್ಥಳಗಳಲ್ಲೆಲ್ಲ ಉತ್ತಮ ಪಾಲನ್ನು ನನಗೆ ತಂದೆ. ಶ್ರೇಷ್ಠವಾದ ಸ್ಥಳಗಳಲ್ಲೆಲ್ಲ ಉತ್ತಮ ಪಾಲನ್ನು ನನಗೆ ತಂದೆ. ವಾಗ್ದಾನ ಮಾಡಿದ ಎಲ್ಲವನ್ನು, ವಾಗ್ದಾನ ಮಾಡಿದ ಎಲ್ಲವನ್ನು ತಕ್ಕ ಸಮಯಕ್ಕೆ ನೆರವೇರಿಸುವೆ, ತಕ್ಕ ಸಮಯಕ್ಕೆ ನೆರವೇರಿಸುವೆ. ಎಲ್ ಪೆರಾಸಿಮ್, ಎಲ್ ಪೆರಾಸಿಮ್, ತಡೆಯ ಮುರಿವವನೇ. ಎಲ್ ಪೆರಾಸಿಮ್, ಎಲ್ ಪೆರಾಸಿಮ್, ತಡೆಯ ಮುರಿವವನೇ. ಲಜ್ಜೆಯ ಕಂಡ ದಿನಗಳಿಗೆಲ್ಲ ಸನ್ಮಾನ ತರುವವನೇ. ಲಜ್ಜೆಯ ಕಂಡ ದಿನಗಳಿಗೆಲ್ಲ ಸನ್ಮಾನ ತರುವವನೇ. ನನ್ನ ತಲೆಯನ್ನು ಎತ್ತುವ ದೇವ, ನನ್ನೊಂದಿಗಿರಲು ಭಯವೇ ಇಲ್ಲ. ನನ್ನ ಸ್ಥಿತಿಯ ತಿಳಿದ ದೇವ, ನನ್ನ ಜೊತೆ ಇರಲು ಭಯವೇ ಇಲ್ಲ. ನನ್ನ ತಲೆಯನ್ನು ಎತ್ತುವ ದೇವ, ನನ್ನೊಂದಿಗಿರಲು ಭಯವೇ ಇಲ್ಲ. ನನ್ನ ಸ್ಥಿತಿಯ ತಿಳಿದ ದೇವ, ನನ್ನ ಜೊತೆ ಇರಲು ಭಯವೇ ಇಲ್ಲ. ಎಲ್ ಪೆರಾಸಿಮ್, ಎಲ್ ಪೆರಾಸಿಮ್, ತಡೆಗಳನ್ನು ಒಡೆಯುವವನು ನೀನು ಸ್ವಾಮಿ. ಎಲ್ ಪೆರಾಸಿಮ್, ಎಲ್ ಪೆರಾಸಿಮ್, ತಡೆಯ ಮುರಿವವನೇ. ಎಲ್ ಪೆರಾಸಿಮ್, ಎಲ್ ಪೆರಾಸಿಮ್, ಎಲ್ ಪೆರಾಸಿಮ್, ತಡೆಯ ಮುರಿವವನೇ. ಎಲ್ ಪೆರಾಸಿಮ್, ಎಲ್ ಪೆರಾಸಿಮ್, ಎಲ್ ಪೆರಾಸಿಮ್, ತಡೆಯ ಮುರಿವವನೇ. ಲಜ್ಜೆಯ ಕಂಡ ದಿನಗಳಿಗೆಲ್ಲ ಸನ್ಮಾನ ತರುವವನೇ. 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 ಲಜ್ಜೆಯ ಕಂಡಂತ ದಿನಗಳಿಗೆಲ್ಲ ಆತನು ಸನ್ಮಾನವನ್ನು ತರುವಂಥ ದೇವರು. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಆತನನ್ನೇ ದೃಷ್ಟಿಸಿದವರ ಮುಖವು ಪ್ರಕಾಶಮಾನವಾಗಿರುವುದು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ದಾವೀದನ ಜೀವಿತದಲ್ಲಿ ಆತನು ಯಾವಾಗಲೂ ಕರ್ತನನ್ನೇ ದೃಷ್ಟಿಸುವವನಾಗಿದ್ದನು. ಆತನ ಕಣ್ಗಳು ಯಾವಾಗಲೂ ಆತನನ್ನೇ ನೋಡ್ತಾ ಇತ್ತು. ಫಿಲಿಸ್ಟಿಯರು ವಿರೋಧವಾಗಿ ಬಂದಾಗ ಮೊದಲನೇ ಸಾರಿ ದೇವರು ಹೇಳ್ತಾರೆ, ನೀನು ಹೋಗು, ನಾನು ಅವ್ರು ನಿನ್ನ ಕೈಗೆ ಒಪ್ಪಿಸ್ತೇನೆ ಎಂಬುದಾಗಿ. ಎರಡನೇ ಸಾರಿ ದೇವರು
ನಾನೇ ಇಳಿದು ಬರ್ತೇನೆ ಎಂಬುದಾಗಿ ಹೇಳ್ತಾರೆ. ಅದೇ ನಾವು ಆಡಿದ್ದು ಪ್ರಿಯರೇ. ಕರ್ತನೆ ನನಗಾಗಿ ಇಳಿಯುವನು, ಹೊಸ ಕಾರ್ಯವನ್ನು ಆತನು ಮಾಡ್ತಾನೆಂಬುದಾಗಿ. ಕರ್ತನು ನಮಗಾಗಿ ಇಳಿಯುವಂಥ ದಿನಗಳು ಈ ದಿನಗಳು ಯೇಸುವಿನ ನಾಮದಲ್ಲಿ ಅದು ಆಗಿರಲಿ. ಯಾಕೆಂದರೆ ತಡೆಗಳನ್ನು ಒಡೆಯುವವನು ನಮ್ಮ ಮುಂದಾಗಿ ಹೋಗುವಾಗ ನಾವು ಕಷ್ಟಪಡುವುದು ಅವಶ್ಯಕತೆ ಇಲ್ಲ. ದೇವರೇ ನಮಗೆ ಎಲ್ಲವನ್ನು ಮಾಡಿಕೊಡುವ ಆತನಾಗಿದ್ದಾನೆ. ಆತನು ಕೃಪೆಯಲ್ಲಿ ಐಶ್ವರ್ಯವುಳ್ಳವನಾಗಿದ್ದಾನೆ. ನಿಜವಾಗಲೂ ಈ ದಿನದಲ್ಲಿ ನಮ್ಮನ್ನು ಕೇಳಿಸ್ಕೊಳ್ತಿರುವಂಥ ಪ್ರತಿಯೊಬ್ಬೊಬ್ಬರಿಗೆ ಆತನು ಕೃಪಾ ಸಂಪೂರ್ಣನಾದಂಥ ದೇವರಾಗಿದ್ದಾನೆ. ದೇವರ ಸಮ್ಮುಖದಲ್ಲಿ ಸ್ತುತಿಗೆ ಯೋಗ್ಯನಾದಂಥ ದೇವರು ನಮ್ಮ ಮಧ್ಯದಲ್ಲಿ ಆತನು ಚಲಿಸ್ತಾ ಇದ್ದಾನೆ. ಪ್ರಿಯರೇ, ಕೂತ ಸ್ಥಳಗಳಲ್ಲಿ, ಒಂದು ವೇಳೆ ನಿಮ್ಮ ಮನೆಗಳಲ್ಲಿ ನೀವು ಕೂತು ನಿಮ್ಮ ಮೊಬೈಲ್ಗಳ ಮುಖಾಂತರವಾಗಿ ನೀವು ನೋಡ್ತಾ ಇರುವುದಾದರೆ, ಹೇಗೋ ದೇವರ ಸಮ್ಮುಖದಲ್ಲಿ ಅಪ್ಪ ನೀನು ನನ್ನನ್ನು ಬಲಪಡಿಸು ಸ್ವಾಮಿ ಎಂಬುದಾಗಿ ನಿಮ್ಮ ಮನಸ್ಸಿನಲ್ಲಿ ಒಂದು ನಿಮಿಷ ಕೂಡ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು. ಪರಲೋಕದ ಬಲದಿಂದ ಆತ ನಿಮ್ಮನ್ನು ತುಂಬಿಸ್ತಾನೆ. ಪ್ರಿಯರೇ, ಕರ್ತನ ಸಮ್ಮುಖದಲ್ಲಿ ಹೇಳೋಣಪ್ಪ, ಸ್ತುತಿಗೆ ಯೋಗ್ಯನಾದಂಥ ದೇವರು ನೀನು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕೃಪಾ ಸಂಪೂರ್ಣ ನೀ ದೇವಾ, ಸ್ತುತಿಗೆ ಯೋಗ್ಯನು ನೀನೇ. ಪೂರ್ಣ ಹೃದಯದಿಂದಲೇ ನಿನ್ನ ಬೇಡುವೆ ಕರ್ತನೇ. ಕೃಪಾ ಸಂಪೂರ್ಣ ನೀ ದೇವಾ, ಸ್ತುತಿಗೆ ಯೋಗ್ಯನು ನೀನೇ. ಪೂರ್ಣ ಹೃದಯದಿಂದಲೇ ನಿನ್ನ ಬೇಡುವೆ ಕರ್ತನೇ. ಮತ್ತೊಂದು ಸಾರಿ ಹೇಳೋಣವ. ಕೃಪಾ ಸಂಪೂರ್ಣ ನೀ ದೇವಾ, ಸ್ತುತಿಗೆ ಯೋಗ್ಯನು ನೀನೇ. ಪೂರ್ಣ ಹೃದಯದಿಂದಲೇ ನಿನ್ನ ಬೇಡುವೆ ಕರ್ತನೇ. ಈ ಜೀವ ಯಾತ್ರೆಯೋ ನೀ ಮಾತ್ರ ಸಾಕೆ ನನಗೆ. ಈ ಜೀವ ಯಾತ್ರೆಯೋ ನೀ ಮಾತ್ರ ಸಾಕೆ ನನಗೆ. ಈ ಜೀವ ಯಾತ್ರೆಯೋಳು, ಈ ಜೀವ ಯಾತ್ರೆಯೋ ನೀ ಮಾತ್ರ ಸಾಕೆ ನನಗೆ. ಬೇರೆಲ್ಲಿನ ಹೋದರೂ ಪ್ರೀತಿಯಿಂದ ಸಂರಕ್ಷಿಸು. ಕೃಪಾ ಸಂಪೂರ್ಣ ನೀ ದೇವಾ, ಸ್ತುತಿಗೆ ಯೋಗ್ಯನು ನೀನೇ. ಪೂರ್ಣ ಹೃದಯದಿಂದಲೇ ನಿನ್ನ ಬೇಡುವೆ ಕರ್ತನೇ. ಕರ್ತನ ಮುಂದೆ ಹೇಳೋಣಪ್ಪ, ಪೂರ್ಣ ಹೃದಯದಿಂದ ನಿನ್ನ ಸಮ್ಮುಖದಲ್ಲಿ ನಾವು ಬರ್ತೇವೆಪ್ಪ. ನಮ್ಮನ್ನೇ ನಾವು ಸಮರ್ಪಿಸಿದೇವರೇ, ನಿನ್ನ ಸಮ್ಮುಖದಲ್ಲಿ ನಾವು ಆರಾಧಿಸ್ತೇವಪ್ಪ. ನಮ್ಮ ಆರಾಧನೆಯ ಮೇಲೆ ನೀನು ಆಸೀನನಾಗುವಂತ ದೇವರು ಸ್ವಾಮಿ. ಕೃಪೆಯಲ್ಲಿ ಐಶ್ವರ್ಯ ಉಳ್ಳವನಾಗಿ ಇಸ್ರಾಯೇಲರು ಮಾಡುವಂತ ಸ್ತೋತ್ರದ ಮೇಲೆ ನೀನು ಆಸೀನನಾಗುವ ದೇವರು ಎಂಬುದಾಗಿ ವಾಕ್ಯ ಹೇಳ್ತದಪ್ಪ. ಈ ದಿನದಲ್ಲಿ ನಿನ್ನ ಸಮ್ಮುಖದಲ್ಲಿ ತಲೆಗಳನ್ನು ಬಾಗಿಸಿ ಆರಾಧಿಸ್ತಿರುವಂತ ಮಕ್ಕಳ ಜೀವಿತದಲ್ಲಿ, ಕುಟುಂಬದಲ್ಲಿ ನೀನು ಆಸೀನನಾಗಬೇಕೆಂಬುದಾಗಿ ಕೇಳ್ಕೊಳ್ತೇವಪ್ಪ. ಯಾಕೆಂದ್ರೆ ನೀನಿರುವಂತ ಮನೆಯಲ್ಲಿ ಒಂದು ಸಂತೋಷ ಸ್ವಾಮಿ, ಒಂದು ಆನಂದ ಕರ್ತನೆ, ಒಂದು ಬಿಡುಗಡೆ ಸ್ವಾಮಿ. ತಡೆಗಳು ಒಡೆದು ಹೋಗುವುದನ್ನು ಕಾಣ್ತಾರೆ ಸ್ವಾಮಿ. ಈ ದಿನದಲ್ಲಿ ನಿನ್ನ ಪ್ರಸನ್ನತೆ ದೇವರೇ ಸ್ಥಳವನ್ನು ಆವರಿಸಿಕೊಳ್ಳಲಿ ಅಪ್ಪ, ಆವರಿಸಿಕೊಳ್ಳಲಿ ಅಪ್ಪ, ಆವರಿಸಿಕೊಳ್ಳಲಿ ಸ್ವಾಮಿ. ಕೃಪಾ ಸಂಪೂರ್ಣ ನೀ ದೇವಾ, ಸ್ತುತಿಗೆ ಯೋಗ್ಯನು ನೀನೇ.
ನೀ ನನ್ನ ಜೊತೆ ಇರುವಾಗ ಸ್ವಾಮಿ, ಯಾವ ಪರಿಸ್ಥಿತಿಗಳು ಕರ್ತನೆ ನಮ್ಮನ್ನು ಮೇಲ್ಗೊಳ್ಳಲಿಕ್ಕೆ ಸಾಧ್ಯವಿಲ್ಲಪ್ಪ. ದಾವೀದನ ಒಂದು ಜೀವಿತವನ್ನು, ಅವನ ಅರಸುತನವನ್ನು ಸದಾಕಾಲ ಸ್ಥಿರವಾಗಿರುವ ಹಾಗೆ ನೀನು ಮಾಡಿದ ದೇವರ ಸ್ವಾಮಿ, ನಮ್ಮ ಜೀವಿತಗಳಲ್ಲಿ ನೀನು ಮಾಡಿರುವ ಎಲ್ಲ ವಾಗ್ದಾನಗಳು, ಎಲ್ಲ ಆಶೀರ್ವಾದಗಳು ನೆರವೇರುವುದಪ್ಪ ನಿನ್ನ ಕೃಪಾ ಸಿಂಹಾಸನ ನಮ್ಮ ಜೀವಿತದಲ್ಲಿರುವಾಗ ಮಾತ್ರವೇ ಸ್ವಾಮಿ. ದಾವೀದನು ಹೇಳ್ತಾನೆ, ನೀನು ನನ್ನ ಮನೆಯನ್ನು ನೆನೆಸುವುದಕ್ಕೆ ನಾನು ಎಷ್ಟರವನು ಎಂಬುದಾಗಿ. ದೇವರ ಸಮ್ಮುಖದಲ್ಲಿ ನಾವು ಕೂಡ ಹೇಳೋಣವ, ನನ್ನ ಕುಟುಂಬವನ್ನು, ನನ್ನನ್ನು ನೆನೆಸುವುದಕ್ಕೆ ನಾನು ಎಷ್ಟರವನು ದೇವರೇ, ನಾನು ಎಷ್ಟರವನು ಸ್ವಾಮಿ. ತಕ್ಕೂ ಬಾರದಂತ, ಏನೂ ಇಲ್ಲದಂತ ನಮ್ಮನ್ನು ನೀನು ಮೇಲೆತ್ತಿ ನಿಲ್ಲಿಸಿದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೃದಯಪೂರ್ವಕವಾಗಿ ಅಪ್ಪನನ್ನು ನೋಡಿ ಹೇಳೋಣ. ಅಪ್ಪ, ನಿನ್ನನ್ನು ಸ್ತುತಿಸ್ತೇವೆ ಸ್ವಾಮಿ, ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ, ನಿನ್ನನ್ನು ಮಹಿಮೆ ಪಡಿಸ್ತೇವೆ ಎಂಬುದಾಗಿ ಹೇಳುತ್ತಾ ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳನ್ನು, ನಮ್ಮ ಜವಾಬ್ದಾರಿಗಳನ್ನು ದೇವರ ಕರಗಳಲ್ಲಿ ಕೊಟ್ಟವರಾಗಿ, ಇದನ್ನು ನನ್ನ ಕೈಲಿ ಆಗುವುದಿಲ್ಲ ಸ್ವಾಮಿ, ನೀನು ನಡೆಸು ದೇವರೆಂಬುದಾಗಿ ಬಿಟ್ಟುಕೊಡುವಾಗ ಎಲ್ಲವನ್ನು ನೋಡಿಕೊಳ್ಳುವಂತ ನಮ್ಮ ದೇವರು ನಮಗೆ ಸಹಾಯಕವಾಗಿ ನಿಲ್ತಾನೆ. ಥ್ಯಾಂಕ್ ಯು ಜೀಸಸ್. ನೀ ನನ್ನ ಪ್ರೀತಿಸಲು ನಾಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರನು, ನೀ ನನ್ನ ಪ್ರೀತಿಸಲು ನಾಯೋಗ್ಯನೋ ರಾಜ,
ದೇವರು ನಮ್ಮ ದೇವರು. ಮನುಷ್ಯನ ಹಾಗೆ ನಮ್ಮನ್ನು ಮರೆತು ಬಿಡುವಂತ ದೇವರು ನಮ್ಮ ದೇವರಲ್ಲ. ಕರ್ತನು ವಾಗ್ದಾನ ಮಾಡಿದನೆಂಬುದಾಗಿ ಹೇಳುವುದಾದರೆ ಆ ವಾಗ್ದಾನವನ್ನು ಸಂಪೂರ್ಣ ಮಾಡುವಾತನು ನಮ್ಮ ದೇವರಾಗಿದ್ದಾನೆ. ಅದರಿಂದ ಭಕ್ತನಾಳ್ತಾನೆ, ತಲೆಮಾರಿಗೂ ನಮ್ಮನ್ನು ನೆನೆಸುವಂತ ದೇವರು ನೀನೆಂಬುದಾಗಿ. ಈ ದಿನ ಎಷ್ಟು ಜನ ಹೇಳ್ತೀರಪ್ಪ, ನನ್ನನ್ನು ನೆನೆಸುವಂತ ದೇವರು ನೀನು ಸ್ವಾಮಿ. ನಾನು ನಿನ್ನನ್ನು ಒಂದು ವೇಳೆ ದೇವರೇ ಮರೆತು ಹೋಗಿದ್ರು ಕೂಡ ಅಪ್ಪ, ಅನೇಕ ಕಷ್ಟದ ಸಮಯದಲ್ಲಿ ನಿನ್ನನ್ನು ದೂರಿದ್ರು ಕೂಡ ನೀ ನನ್ನನ್ನು ಮರೆಯದ ಹಾಗೆ ನನ್ನನ್ನು ನೆನೆಸುವಂತ ದೇವರು. ನಿನ್ನ ಪ್ರೀತಿಯ ಆಳ ಕರ್ತನೆ, ಅದನ್ನು ವರ್ಣಿಸಲಿಕ್ಕೆ ಅಸಾಧ್ಯ ಎಂಬುದಾಗಿ ಇಲ್ಲಿ ಭಕ್ತನು ಹಾಡಿದ ಹಾಗೆ ಎಷ್ಟು ಜನ ಹಾಡಲಿಕ್ಕೆ ಬಯಸ್ತೀರಾ ಅಪ್ಪ, ನನ್ನನ್ನು ನೆನೆಸುವಂತ ದೇವರು ನೀನು ಸ್ವಾಮಿ ಎಂಬುದಾಗಿ. ತಲೆಮಾರಿಗೂ ನೆನೆಸುವ ದೇವನೇ, ನಿನ್ ಪ್ರೀತಿಯ ಆಳವನ್ನು ವರ್ಣಿಸಲಾಗದಯ್ಯ. ತಲೆಮಾರಿಗೂ ನೆನೆಸುವ ದೇವನೇ, ನಿನ್ ಪ್ರೀತಿಯ ಆಳವನ್ನು ವರ್ಣಿಸಲಾಗದೆಯ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ಅಪ್ಪ, ನೀ ನನ್ನ ನೆನೆಸಲು ನನ್ನ ಮನೆ ಎಷ್ಟರದು ದೇವರೇ, ನನ್ಮನೆ ಎಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ಮನೆ ಎಷ್ಟರದು. యేసయ్య యేసయ్ಯ, ನಿನ್ನ ಹಸ್ತ ನನ್ನ ಮೇಲೆ ಇರಿಸಯ್ಯ. యేసయ్య యేసయ్ಯ, ನಿನ್ನ ಹಸ್ತ ನನ್ನ ಮೇಲೆ ಇರಿಸಯ್ಯ. ಹೇಳೋಣವ, యేసయ్య యేసయ్ಯ, ನಿನ್ನ ಹಸ್ತ ನಮ್ಮ ಮೇಲೆ ಇರಿಸಯ್ಯ. యేసయ్య యేసయ్ಯ, ನಿನ್ನ ಹಸ್ತ ನನ್ನ ಮೇಲೆ ಇರಿಸಯ್ಯ. ದೇವರ ಮುಂದೆ ಹೇಳೋಣಪ್ಪ, ನಿನ್ನ ಹಸ್ತ ಹೊಂದಿದ್ರೆ ಸಾಕು ಸ್ವಾಮಿ, ನಾವೆಲ್ಲವನ್ನು ನಾವು ದಾಟಿ ಹೋಗ್ತೇವಪ್ಪ. ಎಲ್ಲ ಸಂಕಷ್ಟಗಳ ಮಧ್ಯದಲ್ಲಿ ನಾವು ಸಂತೋಷದಿಂದ ನಾವು ಹಾದು ಹೋಗ್ತೇವಪ್ಪ. ನಿನ್ನ ಪ್ರಸನ್ನತೆ, ನಿನ್ನ ಸಾನ್ನಿಧ್ಯ, ನಿನ್ನ ಹಸ್ತದ ಪರಿಪಾಲನೆ ನಮಗಿದ್ರೆ ಸಾಕು ಸ್ವಾಮಿ. ಎಲ್ಲ ಕಾರ್ಯಗಳಲ್ಲಿ ನೀನ್ ನಮ್ಮನ್ನು ನಡೆಸ್ತಿ ಎಂಬುದಾಗಿ ಒಂದು ಧೈರ್ಯ ಇದ್ರೆ ಸಾಕು ದೇವರೇ, ನಾವೆಲ್ಲವನ್ನು ನಾವು ಜಯಿಸ್ತೇವೆ ಸ್ವಾಮಿ ಎಂಬುದಾಗಿ ಒಂದೇ ಒಂದು ಸಾರಿ ದೇವರ ಮುಂದೆ ಹೇಳೋಣವಾ. ಯೇಸುವೇ
ನಡೆಸ್ತಾ ದೇವರೇ ನಮ್ಮನ್ನು ನಡೆಸಲಿ ಸ್ವಾಮಿ. ಈ ದಿನದ ಆರಾಧನೆಯಲ್ಲಿ ಪಾಲ್ಗೊಂಡಂತ ಪ್ರತಿಯೊಬ್ಬ ಮಕ್ಕಳ ಜೀವಿತದಲ್ಲಿ, ಕುಟುಂಬಗಳಲ್ಲಿ, ಅವರ ಕೆಲಸ ಕಾರ್ಯಗಳಲ್ಲಿ, ಅವರ ಬಿಸ್ನೆಸ್ಗಳಲ್ಲಿ ನಿನ್ನ ಹಸ್ತ ಇದ್ದು ನಡೆಸಲಿ ಅಪ್ಪ. ನಿನ್ನ ಹಸ್ತ ತಾನೇ ಅಪ್ಪ ಆಧರಿಸಿ ಬಲಪಡಿಸುವಂಥದ್ದು. ಎಲ್ಲ ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ ನಿನ್ನ ಬಲವು ಕರ್ತನೆ ಅವರಿಗೆ ಅನುಗ್ರಹಿಸಿ, ನಿನ್ನ ಮಾರ್ಗದರ್ಶನವನ್ನು ಅನುಗ್ರಹಿಸಿ, ನೀನಿದ್ದಿ ಎಂಬುದಾಗಿ ಹೇಳುವಂಥ ಒಂದೇ ಮಾತು ಸ್ವಾಮಿ ಪ್ರತಿಯೊಬ್ಬ ಮಕ್ಕಳನ್ನು ಧೈರ್ಯಪಡಿಸಲಿ ಸ್ವಾಮಿ. ಯಾತಕ್ಕೂ ಬಾರದವರಂತ ನಮ್ಮನ್ನು ಸ್ವಾಮಿ ಕೈ ಹಿಡಿದು ನಡೆಸುವಂತಹ ದೇವರು ನೀನು ಸ್ವಾಮಿ. ನೀನು ಕೃಪೆಯಲ್ಲಿ ಐಶ್ವರ್ಯವುಳ್ಳವನಾಗಿದ್ದೆ ಸ್ವಾಮಿ. ನಮ್ಮ ಜೀವಿತಕ್ಕೆ ಬರುವಂಥ ಎಲ್ಲ ಹೋರಾಟಗಳನ್ನು ತೆಗೆದುಹಾಕಿ ನಾನು ನಿನ್ನ ಜೊತೆಗಾರನಾಗಿದ್ದೇನೆಂಬುದಾಗಿ ಧೈರ್ಯ ಪಡಿಸುವಂಥ ದೇವರೇ ನಿನಗೆ ಸ್ತೋತ್ರವನ್ನು ಸಮರ್ಪಿಸ್ತೇವಪ್ಪ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೊಂಡದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಕರ್ತನೆ ನಿನ್ನ ಚಿತ್ತವನ್ನು ನೆರವೇರಿಸ್ರಿ ಅಪ್ಪ. ನಿಮ್ಮ ನಾಮವನ್ನು ಮಹಿಮೆ ಪಡಿಸ್ಕೊಳ್ಬೇಕೆಂಬುದಾಗಿ ಸರ್ವಸ್ತುತಿ ಘನಮಾನ ಮಹಿಮೆ ನಿಮಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಆಮೆನ್.